ಸ್ನೇಹಿತರೆ ನೋಡ್ಬೋದು ಎಷ್ಟು ಬುರ್ಜ್ಗಳಿದ್ದಾವೆ ಈ ಕೋಟೆಗೆ ಅಂತ. ಅಲ್ಲಿ ಎಂಟ್ರೆನ್ಸಲ್ಲೇ 3 ಇದೆ, ಅದ್ರ ಜೊತೆಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನೋಡಿ. ಮತ್ತು ಇಲ್ಲಿ ಕೋಟೆ ಸುತ್ತ ಕಲ್ಲುಗಳಿಟ್ಟಿದ್ದಾರೆ. ಇಲ್ಲಿ ಊರಿನ ಹಿರೀಕರೆಲ್ಲ ಕೂತ್ಕೊಂಡು ಅವರ ಕಷ್ಟ ಸುಖಗಳನ್ನ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆ ಕೋಟೆ ಸ್ಟ್ರಕ್ಚರ್ ನೋಡ್ಬೋದು ನೀವು, ಕಮಾನ್ ರೀತಿ ಇದೆ. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು. ಒಂದು ಬಾಗಿಲನ್ನ ದಾಟಾಯಿತು ನಾವು, ಇವಾಗ 2ನೇ ದ್ವಾರಕ್ಕೆ ಹೋಗ್ತಾ ಇದ್ದೀವಿ. ಗಣಪತಿ ದೇವಸ್ಥಾನ ಇರ್ತದೆ ಇಲ್ಲಿ. ಅವು ಪ್ರಾಚೀನ ಕಲ್ತ್ಕೊಂಡು ಹೋಗಿದ್ದಾರೆ. ಅದು ನಿಜ ಮಾಡಲಿಕ್ಕೆ ಇತ್ತು, ನಾವಿರುವಾಗ ನೋಡುವಂಥದ್ದು. ಇಲ್ಲಿ ಅನೇಕ ದೇವಸ್ಥಾನಗಳು ಅಲ್ಲಲ್ಲಿ ಸ್ಥಾಪನೆ ಮಾಡಿದ್ರಂತೆ, ಪ್ರತಿಷ್ಠಾಪನ ಮಾಡಿದ್ರು. ಆದರೆ ಪುರಾತತ್ವ ಇಲಾಖೆಯವರು ಮ್ಯೂಸಿಯಮಲ್ಲಿ ಇಡಲಿಕ್ಕೆ ಅಂತ ಹೇಳಿ ತಗೊಂಡೋಗಿದ್ರು. ಇಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಏಕೆಂದರೆ ಗಣೇಶ ವಿಘ್ನ ವಿನಾಶಕ ಅಲ್ವಾ, ಹಾಗಾಗಿ ಅದನ್ನು ನಿವಾರಣೆ ಮಾಡ್ತಿದ್ದ ಕಷ್ಟ ಸುಖಗಳನ್ನ. ಹಾಗಾಗಿ ಕೋಟೆ ಪಕ್ಕದಲ್ಲೇ ಇಟ್ಟಿದ್ರು. ಬನ್ನಿ 2ನೇ ಕೋಟೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಪ್ರತಿಯೊಂದು ದ್ವಾರ ಬಾಗಿಲು ಕೂಡ ವಿಶೇಷವಾಗಿದೆ. ಒಂದೇ ಸ್ಟ್ರಕ್ಚರ್ ಇದ್ರೂ ಕೂಡ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಕಲ್ಲಲ್ಲೇ ಈ ರೀತಿ ಕೆತ್ತನೆ ಮಾಡಿದ್ದಾರೆ. ಕಂಪ್ಲೀಟ್ ಇಲ್ಲ ಅಚ್ಚಾಗಲಿ ಗಚ್ಚಾಗಲಿ ಏನೂ ಕೂಡ ಬಳಸಿಲ್ಲ, ಫುಲ್ ಕಲ್ಲಲ್ಲೇ ಕಂಪ್ಲೀಟಾಗಿ ಕೋಟೆನ ನಿರ್ಮಾಣ ಮಾಡಿದ್ದಾರೆ. ವಾವ್, ಅಲ್ಲಿ ನೋಡ್ಬೋದು ನೀವು ಕೋಟೆ ದ್ವಾರ ಬಾಗಿಲಲ್ಲಿ ಡಿಸೈನ್ ಆಗಿ ಕೆತ್ತನೆ ಮಾಡಿದ್ದಾರೆ. ಸೂಕ್ಷ್ಮವಾಗಿ ಗಮನಿಸ್ಬೋದು ನೀವು ಯಾವ್ಯಾವ ಆಕಾರದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ. ನಮ್ಮ ಶಿಲ್ಪಿಗಳಿಗೆ ಒಂದು ನಮ್ಮ ಕಡೆಯಿಂದ ಸೆಲ್ಯೂಟು ಮಾಡಲೇಬೇಕು. ಕಲ್ಲಲ್ಲಿ ಕೆತ್ತನೆ ಮಾಡೋದಂದರೆ ಸಾಮಾನ್ಯ ಸಂಗತಿ ಏನಲ್ಲ, ಅದಕ್ಕೆ ಹಲವಾರು ಶಿಲ್ಪಿಗಳ ಪರಿಶ್ರಮ ಇರುತ್ತೆ. ಸೀದಾ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೂ ಇವಾಗ ಗ್ಯಾಪ್ ಕೊಟ್ಟಿದ್ದಾರೆ ಅನಿಸುತ್ತೆ. ಡೈರೆಕ್ಟಾಗಿ ಮಲಪ್ರಭಾ ನದಿಗೆ ಜಾಯಿನ್ ಆಗ್ಬೋದಿತ್ತು. ಕೋಟೆ ಪಕ್ಕದಲ್ಲಿ ಕೂಡ ಇನ್ನೊಂದು ರೋಡ್ ಇತ್ತು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾವು ಇವಾಗ ಎಂಟ್ರಿ ಕೊಡ್ತಿರೋದು 3ನೇ ಮುಖ್ಯ ಮಹಾದ್ವಾರ, 3ನೇ ಬಾಗಿಲು. ಹೋ, ಇದೇ 3ನೇದು ಮುಖ್ಯ ಮಹಾದ್ವಾರ. ಕಲ್ಲಿನಿಂದಲೇ ಬಾಗಿಲು ಮಾಡಿದ್ರಂತೆ, ಬಟ್ ಬಾಗಿಲಿಲ್ಲ. ಎಲ್ಲಿದೆ? ಒಂದು ಸೆಕೆಂಡ್ ಬನ್ನಿ, ಇಳಿದು ನೋಡೋಣ. ಸ್ನೇಹಿತರೆ, ಇದು 7 ಸುತ್ತು ಕೋಟೆ ಆಗಿರೋದ್ರಿಂದ ನಾವು ಆಲ್ರೆಡಿ 2 ಮಹಾದ್ವಾರಗಳನ್ನ ದಾಟ್ಕೊ ಬಂದಿದ್ದೀವಿ. ಇದು 3ನೇ ಮಹಾದ್ವಾರ ಮುಖ್ಯವಾದದ್ದು. ಅದ್ರ ಜೊತೆಗೆ ಒಂದು ವಿಶೇಷ ಇದೆ. ಇದುವರೆಗೂ ನಾವು ಯಾವುದೇ ರಾಜಮನೆತನ ಸಂಸ್ಥಾನದ ಹೆಬ್ಬಾಗಿಲನ್ನ ನೋಡಿದ್ವಿ, ಕಟ್ಟಿಗೆಯಿಂದ ಮಾಡಿರ್ತಾರೆ, ಸಾಗಣೆ ಕಟ್ಟಿಗೆಯಿಂದ, ಗಟ್ಟಿ ಮರದಿಂದ. ಆದರೆ ಇಲ್ಲಿ ಕಲ್ಲಿನ ಬಾಗಿಲಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇದೇ ಕಲ್ಲಿನ
ಬಾಗಿಲು ಹೆಂಗೆ ಗಟ್ಟಿ ಇದೆ ನೋಡಿ. ಇದನ್ನ ಇವಾಗ ಓಪನ್ ಮಾಡಬಾರ್ದು ಅಂತ ಹೇಳಿ ಸಿಮೆಂಟ್ ಹಾಕಿ ಒಂದು ಕಡೆ ಫಿಕ್ಸ್ ಮಾಡಿದ್ದಾರೆ. ಆವಾಗ ಈ ಡೈಲಿ ಈ ಕಲ್ಲಿನ ಮಹಾದ್ವಾರನು ಬಾಗಿಲನ್ನು ಹಿಂಗೆ ಎಳೆದು ಈ ಕಡೆಗೆ ಇಲ್ಲಿವರೆಗೂ ಜಾಯಿಂಟ್ ಮಾಡಿ ಲಾಕ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಒಂದು ಸ್ಟ್ರಕ್ಚರ್ ಆಗಿ ಮಾಡಿದ್ದಾರೆ. ಇವಾಗ ಇಲ್ಲೆಲ್ಲ ಓಡಾಡ್ತಾರೆ. ಕಲ್ಲಿನ ಬಾಗಿಲು ಅಂದರೆ ಎಷ್ಟು ವೆಯ್ಟ್ ಇರುತ್ತೆ ಹೇಳಿ. ನಾವು ಇವಾಗ ಒಂದು 5-6 kg ಕಲ್ಲೇ ಎತ್ತಕ್ಕಾಗಲ್ಲ. ಈ ಬಾಗಿಲನ್ನ ತಳ್ಳೋದಕ್ಕೆ ಮತ್ತು ಕ್ಲೋಸ್ ಮಾಡೋದಕ್ಕೆ ಮತ್ತು ಓಪನ್ ಮಾಡೋದಕ್ಕೇ ಒಬ್ಬರನ್ನ ನಮ್ಮ ಮಹಾರಾಜರು ಯಾವಾಗಲೂ ಸೀಮಿತವಾಗಿ ಇಡ್ತಾಯಿದ್ರು. ಬಟ್ ಇವಾಗ ಅಲ್ಲಿಂದ ಪ್ರತಿಯೊಂದು ಬಾಗಿಲಿಗೆ ಇಡೋಕ್ಕಾಗಲ್ವಲ್ಲ, ಹಂಗಾಗಿ ಸಿಮೆಂಟ್ ಹಾಕಿ ಇದನ್ನು ಒಂದು ಕಡೆ ಹಿಂಗೆ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಕಲ್ಲಲ್ಲೇ ಕಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ನಾವಿವಾಗ ಸಿಮೆಂಟಲ್ಲೂ ಕೂಡ ಈ ರೀತಿ ಗೋಡೆ ನಿರ್ಮಾಣ ಮಾಡಲ್ವೇನೋ, ಆ ರೀತಿಯಾಗಿ ಒಂದು ಕೂಡ ಉಬ್ಬು ತಗ್ಗು ಆ ಥರ ಏನಿಲ್ಲ. ಎಲ್ಲ ಸಮನಾದ ಒಂದು ಕಲ್ಲುಗಳನ್ನ ತಗೊಬಂದು ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ಕಲ್ಲುಗಳು ಒಂದೇ ರೀತಿ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದೇ ರೀತಿ ಇಲ್ಲ, ಆಯತಾಕಾರ, ಚೌಕಾಕಾರ ಎಲ್ಲ ರೀತಿ ಕಲ್ಲುಗಳನ್ನ ಮಿಶ್ರಣ ಮಾಡಿ ಗಟ್ಟಿಯಾಗಿ ಕಟ್ಟಿದ್ದಾರೆ. ಈ ಕೋಟೆ ಎಷ್ಟು ವರ್ಷದ ಹಳೆಯದು, ಇಲ್ಲಿ ಯಾರೆಲ್ಲ ಆಳ್ವಿಕೆ ಮಾಡ್ತಾಯಿದ್ರು, ಮತ್ತು ಛತ್ರಪತಿ ಶಿವಾಜಿಯವರು ಇಲ್ಲಿ ಏನಕ್ಕಾಗಿ ಬಂದಿದ್ದರು, ಎಲ್ಲ ಇತಿಹಾಸವನ್ನು ಇಲ್ಲಿನ ಮಹಾರಾಜ ಹತ್ರನೇ ಹೋಗಿ ಕೇಳಿ ಪಡ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ 7 ಸುತ್ತಿನ ಕೋಟೆಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಓ ಇವಾಗ ಕಾಣ್ತಿದೆ ನೋಡಿ ತುಪ್ಪು. ಓ ಇಲ್ಲೆಲ್ಲ ಕೋಟೆ ಒಳಗಡೆನೆ ಹಲವಾರು ಮನೆಗಳಾಗಿಬಿಟ್ಟಿದ್ದಾವೆ. ಯಾಕೆಂದರೆ ಅವಾಗ ಖಾಲಿ ಇತ್ತು ಅನಿಸುತ್ತೆ. ಇವಾಗೆಲ್ಲ ಊರೆಲ್ಲ ಬಂದು ಇಲ್ಲೇ ಸೇರ್ಕೊಬಿಟ್ಟಿದ್ದಾರೆ. ಒಳ್ಳೆಯದೇ ಆಯಿತು. ಇವಾಗ ಖಾಲಿ ಇದ್ದಿದ್ರೆ ಏನಾದರೂ ಒಂದು ಆಗಿಬಿಡೋದು. ಇಲ್ಲಿ ಜನ ಇರೋದ್ರಿಂದ ಎಷ್ಟು ಸುರಕ್ಷಿತವಾಗಿ ಸಂರಕ್ಷಣೆಯಿಂದ ಇದೆ. ಅಲ್ಲಿ ಕರಿವಿ ನೋಡ್ಕೊಂಡು ಹೋಗ್ಬಿಡೋಣ. ಮಹಾರಾಜರು ಇದ್ದಕ್ಕೆ ಅಲ್ಲಿಗೆ ಬರ್ತದೆ. ಅಲ್ಲಿ ನೋಡಿ ಕರೀವಿ. ಇಲ್ಲಿ ಕೋಟೆ ಹೋಗ್ಬೇಕು ಆಗ್ತದೆ ಸ್ವಲ್ಪ. ಇಲ್ಲೆಲ್ಲ ಅಳಿದುಳಿದ ಕುರುಹುಗಳಿದ್ದಾವೆ ಕೋಟೆದು, ನೀವು ನೋಡ್ಬೋದು. ಒಬ್ಬೊಬ್ಬ ಎಷ್ಟು ದೊಡ್ಡ ಕೋಟೆ. ಇಲ್ಲೆಲ್ಲ ಕೋಟೆ ಸುತ್ತ ಕಾಂಪೌಂಡ್ ಇದೆ, ಅದರೊಳಗಡೆ ಒಂದು ಊರು. ಹಾಗಾದರೆ ಅರಮನೆಗೆ ನಾವು 7 ಸುತ್ತು ಕೋಟೆ ದಾಟ್ಕೊಂಡು ಬರೋದಿದೆಯಲ್ಲ, ಅದು ತುಂಬ ಸವಾಲಿನ ಕೆಲಸ. ಓ ಇಲ್ಲಿ ಒಂದು ಬುರ್ಜ್ ಕಾಣಿಸ್ತಾ ಇದೆ. ಅಂತಂದ್ರೆ ಅದು ಇತಿಹಾಸ ಬೇಕಾಗಿತ್ತು ಅಂತ ಪೂರ್ತಿ ಇತಿಹಾಸ ಬೇಕಾಗಿತ್ತು. ಸವದತ್ತಿ ಲೈಬ್ರರಿ ಒಳಗಿದೆ ಬುಕ್. ಓಕೆ ಅದು ಸಿಗ್ತೈತಿ. ಆಮೇಲೆ ಈಗೇನು ಈಗ ಇವರು ಕೂಡ ಇವರು ನನ್ಕಿಂತ ಸಣ್ಣವ್ರು. ಇವ್ರ ಅಜ್ಜಾರ ತೀರ್ಕೊಂಡಿದ್ರು. ಇವ್ರ ಅಜ್ಜಾರ್ ಇದ್ರಿ ಆಗ ನಾವಿದ್ದಾಗ. ಅವ್ರ ಅಜ್ಜಾರ ಹೆಸರೇನು? ನರಸೋಜಿರಾವ್ ಮುರಾರಾವ್ ಸಿಂಧೆ. ನರಸೋಜಿರಾವ್ ಮುರಾರಾವ್ ಸಿಂಧೆ. ಇವಾಗಿರೋರ ಹೆಸರು? ಈಗಿದ್ದವರು ಉದಯ್ ಸಿಂಗ್ ಮಹಾರಾಜರ ಇಬ್ರು ಅಣ್ಣ ತಮ್ಮರವರು. ಒಬ್ಬ ಉದಯ್ ಸಿಂಹ ಮಹಾರಾಜರು, ಒಬ್ಬ ಪ್ರತಾಪ್ ಸಿಂಹ ಮಹಾರಾಜರು. ಉದಯ್ ಸಿಂಹ ಮಹಾರಾಜು ಮತ್ತೆ ಪ್ರತಾಪ್ ಸಿಂಹ ಮಹಾರಾಜರು ಅಣ್ಣ ತಮ್ಮ. ನರಸೋಜಿ ಮುರಾರಾವ್ ಸಿಂಧೆ ಅವರ ಮಕ್ಕಳು. ಈಗ ಅವ್ರ ಮೊಮ್ಮಗ ಇವ. ಅವರು ಪ್ರತಾಪ್ ಸಿಂಹ ಮಹಾರಾಜರ ಮೊಮ್ಮಗ ಈಗಿದ್ದವ್ರು ಜಯಸಿಂಹ ಮಹಾರಾಜ ಅಂತ. ಏನ್ ಮಾಡ್ಕೊಂಡಿದ್ದಾರೆ? ಒಕ್ಕಲ್ತನ ಇದೆ, ತೋಟ ಇದೆ. ಎಷ್ಟು ಎಕರೆ ಇದೆ ಸುಮಾರು ಅಂದಾಜು? ಇದೆ ಒಂದು 54 ಎಕರೆ ಜಮೀನು. 54 ಭಾಳ ಇತ್ತು ಜಮೀನು. ಈಗ ಕೊಟ್ಟಿದ್ದಾರೆ 54-55. ನೀವು ಇಲ್ಲಿನ ಸ್ಥಳೀಯರು? ಇದೇ ಊರವರು? ತೊರಗಲ್ ಅವರೇ. ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್. ಬನ್ನಿ ಹಾಗಾದ್ರೆ ಮಹಾರಾಜರು ಮಾತಾಡ್ಸೋಣ.
ಸ್ನೇಹಿತರೆ, ನಾವು ಹಲವಾರು ಕೋಟೆ ಒಳಗಡೆ ಹೋಗಿದ್ದು. ಅಲ್ಲಿ ತುಂಬ ಇವಾಗ ಕುರುಹುಗಳಿತ್ತು, ಅರ್ಧಂಬರ್ಧಂ ಕೋಟೆಗಳಿತ್ತು, ಖಾಲಿ ಜಾಗಗಳಿತ್ತು. ನಮ್ಗನ್ಸುತ್ತೆ, ನಾನು ಬರ್ಬೇಕಾದ್ರೆ ಅನ್ಕೊಂಡೆ ಇವಾಗ ಊರವರೆಲ್ಲ ಬಂದು ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ಆವಾಗ ಮಹಾರಾಜರು ಮಹಾರಾಣಿಯರ ಸೇವೆ ಮಾಡ್ತಿದ್ದಾರೆ ಅನೇಕ ಜನರು ಇದ್ರಲ್ಲ, ಅವರಿಗೆ ಕೊಟ್ಟಂಥ ಮನೆಗಳು ಅಕ್ಕಪಕ್ಕನೇ ಇದ್ದು. ಹಂಗಾಗಿ ಇಲ್ಲಿ ಕೋಟೆಯಲ್ಲಿ ತುಂಬ ಖಾಲಿ ಜಾಗಗಳು ನೋಡ್ತೀವಲ್ಲ ಬೇರೆ ಕೋಟೆಲೆಲ್ಲ, ಅದೆಲ್ಲ ಮನೆಗಳಿದ್ದಿದ್ದು, ಅದೆಲ್ಲ ಇವಾಗ ನಾಶ ಆಗಿದೆ. ಆದರೆ ಇಲ್ಲಿ ನೋಡ್ಬೋದು, ಇವಾಗ ಮನೆಗಳ ಕಟ್ಕೊಂಡು ಇನ್ನೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.